2025 SSLC ಪರೀಕ್ಷಾ ಸಿದ್ಧತೆಗಳನ್ನು ಯಾವ ರೀತಿ ತಾವು ಮಾಡ್ಕೊಂಡಿದ್ರಿ? ಸೊ ಎಲ್ಲರಿಗೂ ನಮಸ್ಕಾರ ರೀ. ನಾವು ಹುಕ್ಕೇರಿ ತಾಲೂಕಿನೊಳಗೆ ಈ 2025ನೇ ಸಾಲಿನಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂತಹ SSLC ವಾರ್ಷಿಕ ಪರೀಕ್ಷೆ 1ರ ತಯಾರಿಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಂಡಿರುವಂಥದ್ದು. ನಮ್ಮ ತಾಲೂಕಿನಲ್ಲಿ ಒಟ್ಟು 20 ಪರೀಕ್ಷಾ ಕೇಂದ್ರಗಳು ಇರುವಂಥದ್ದು. ಆ 20 ಈ ಸಲ ಲಾಸ್ಟ್ ಇಯರ್ 19 ಇದ್ದು, ಈ ಸಲ ಒಂದು ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವು ಒಂದು ಸೆಂಟ್ರನ್ನು ಮತ್ತು ನಾವು ಅಲ್ಲೇ ಸಬ್ ಸೆಂಟರ್ ಅಂತ ನಾವು ಮಾಡಿದ್ದೀವಿ. ಸೊ ಒಟ್ಟು 20 ಪರೀಕ್ಷಾ ಕೇಂದ್ರಗಳು ಅದಾವೆ. ಸೊ 20 ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರನ್ನು, ಆಮ್ಯಾಗ ಕಸ್ಟೋಡಿಯನ್ನು, ಆಮ್ಯಾಗ ಎಲ್ಲಿ ಮಕ್ಕಳ ಸಂಖ್ಯೆ 500 ಇದನ್ನಾಗೈತಿ ಅಲ್ಲಿ ಅಡಿಷ್ನಲ್ ಚೀಫನ್ನು ಕೂಡ ನಾವು ಮಾಡಿರುವಂಥದ್ದು ರೀ. ಆಮೇಲೆ ಎಲ್ಲ ಸೆಂಟರ್ಗಳಿಗೆ ಸಿಟ್ಟಿಂಗ್ ಸ್ಕ್ವಾಡನ್ನು ಕೂಡ ನಾವು ಮಾಡಿದ್ದೀವಿ. ಹಾಗೆಯೇ ಮಾರ್ಗಾಧಿಕಾರಿಗಳನ್ನು 8 ಮಾರ್ಗಗಳನ್ನು ಮಾಡಿ ಆ 8 ಮಾರ್ಗಗಳಿಗೆ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಹುಕ್ಕೇರಿ ಟ್ರೆಜರಿಯಿಂದ ಆ ಕೇಂದ್ರಗಳಿಗೆ ಮುಟ್ಟಿಸಲಿಕ್ಕೆ 8 ಮಾರ್ಗಗಳನ್ನು ಮಾಡಿದ್ದು. ಆ 8 ಮಾರ್ಗಗಳಿಗೆ ವಾಹನಗಳನ್ನು ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆಯೇ ಪ್ರತಿಯೊಂದು ಕೇಂದ್ರದಲ್ಲಿ ಮೊಬೈಲ್ ಸ್ವಾಧೀನಾಧಿಕಾರಿಗಳನ್ನು, ಅಂದರೆ ಪರೀಕ್ಷಾ ಕೇಂದ್ರದಲ್ಲಿ ಯಾವುದನ್ನು ಕೂಡ ಯಾರ ಹತ್ರನೂ ಮೊಬೈಲ್ ಇರಬಾರ್ದು ಅನ್ನುವಂಥದ್ದು. ಇದ್ದರೆ ಕೇವಲ ಆ ಚೀಫ್ ಅವ್ರ ಹತ್ರ ಅಷ್ಟನ್ನ ಇರ್ತದ್ರಿ. ಸೊ ಏನು ಮೊಬೈಲ್ ಸ್ವಾಧೀನಾಧಿಕಾರಿಗಳನ್ನು ಕೂಡ ನಾವು ಮಾಡಿರುವಂಥದ್ದು ರೀ. ಆಮೇಲೆ ಶಾಂತಿ ಸುವ್ಯವಸ್ಥೆಗೆ ನಾವು ಪೊಲೀಸ್ ಇಲಾಖೆಯವರನ್ನು ಕೂಡ ಅವ್ರಿಗೂ ಕೂಡ ಪತ್ರವನ್ನು ಕೊಟ್ಟಿದ್ದೀವಿ. ನಾವು ಮೀಟಿಂಗನ್ನು ಕೂಡ ಕರೆದಿದ್ದೀವಿ ರೀ. ಯಾಕಂದ್ರೆ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮತ್ತು ಯಾವುದು ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ SSLC ಬೋರ್ಡ್ ನಿರ್ದೇಶನದ ಮೇರೆಗೆ ಪೊಲೀಸ್ ಇಲಾಖೆ, KSRTC, ಆಮೇಲೆ ಇಲೆಕ್ಟ್ರಿಸಿಟಿ, ಆಮೇಲೆ ತಹಸೀಲ್ದಾರ್ ಅವರು, ಇವರು ತಾಲೂಕು ಪಂಚಾಯತಿ ಇವರು, ಸೊ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಸಭೆಯನ್ನು ಕೂಡ ಮಾಡಿ ಅವರಿಂದನೂ ಕೂಡ ನಾವು, ಹಾಗೆಯೇ ಆರೋಗ್ಯ ಅಧಿಕಾರಿಗಳು, ಸೊ ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಸಭೆಯನ್ನು ಕೂಡ ಮಾಡಿದ್ದೀವಿ. ನಮಗೆ ಭಾಳ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರದ ಸುವ್ಯವಸ್ಥೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿರುವಂಥದ್ದು. ಹಾಗೆಯೇ ಪರೀಕ್ಷಾ ಕೇಂದ್ರದಲ್ಲಿ ಯಾವುದೋ ಮಕ್ಕಳ ಸ್ವಲ್ಪ ಆರೋಗ್ಯ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಕೂಡ ಪ್ರತಿಯೊಂದು ಕೇಂದ್ರಕ್ಕೆ ಆರೋಗ್ಯ ಇಲಾಖೆಯವರು ಒಬ್ಬೊಬ್ಬರನ್ನ ನೇಮಕ ಮಾಡಿರುವಂಥದ್ದು. ಆಶಾ ಕಾರ್ಯಕರ್ತೆಯವರು ಮತ್ತು ಆರೋಗ್ಯ ಇಲಾಖೆಯಿಂದ ಒಬ್ಬೊಬ್ಬರು ಸ್ಟಾಫ್ ನರ್ಸನ್ನು ಕೂಡ ಮಾಡಿದ್ದಾರೆ. ಮತ್ತು ಹೆಚ್ಚುವರಿಯಾಗಿ ಈ ಸಲ ಏನಂತಂದ್ರೆ ಒಂದು 4-5 ಸೆಂಟ್ರಿಗೆ ಕೂಡಿ ಒಂದು ಆಂಬ್ಯುಲೆನ್ಸನ್ನು ಕೂಡ ಇಟ್ಟಿರುವಂಥದ್ದು. ಸೊ ಅದನ್ನು ಕೂಡ ಅವ್ರು ಏನಂತಂದ್ರೆ ಅದರದ್ದು ನಂಬರ್ ಅದು ಕೊಡ್ತಾರೆ. ಏನಾದರೂ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಬಿತ್ತು ಅಂತಂದರೆ ಆ ಆಂಬ್ಯುಲೆನ್ಸನ್ನು ಕೂಡ ಅವರು ಒದಗಿಸುವಂಥದ್ದು ಮಾಡಿದ್ದಾರೆ. ಮತ್ತು ಈ ಪರೀಕ್ಷಾ ಸಂದರ್ಭದಲ್ಲಿ ಮಕ್ಕಳಿಗೆ ಓದಲಿಕ್ಕೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಇಲೆಕ್ಟ್ರಿಸಿಟಿ ಆಫೀಸರ್ನ ಕೇಳ್ಕೊಂಡಾಗ ಅವ್ರನ್ನು ಕೂಡ ಕಂಟಿನ್ಯೂ ಆಗಿ ಈಗ ನಮಗೆ ವಿದ್ಯುತ್ ಶಕ್ತಿಯನ್ನು ಒದಗಿಸ್ತಾ ಇರುವಂಥದ್ದು. ಹಾಗೆಯೇ ಪರೀಕ್ಷಾ ಸಂದರ್ಭದಲ್ಲಿ ಭಾಳ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಇಯರ್ದಿಂದ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಕೊಠಡಿಯಲ್ಲಿ CC ಕ್ಯಾಮ್ರಾಗಳನ್ನು ಹಾಕಿರುವಂಥದ್ದು. ಮತ್ತು ಅದನ್ನು ಈ ಸಲನೂ ಕೂಡ ಅದೇ ಯಥಾವತ್ತು 20 ಪರೀಕ್ಷಾ ಕೇಂದ್ರಗಳಲ್ಲಿ ನಾವು CC ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು. ಅದಕ್ಕೆ ಮತ್ತೆ ಮುಂದುವರೆದು ಈ ಸಲ ಏನು ಮಾಡಿದ್ದಾರೆ ಅಂತಂದ್ರೆ, ಅಕಸ್ಮಾತ್ ಈಗ ಎಲೆಕ್ಟ್ರಿಸಿಟಿಯವರು ನಾವು ಕಂಟಿನ್ಯೂ ಆಗಿ ಪರೀಕ್ಷೆ ನಡೀತಕ್ಕಂಥ ಒಂದು ಸಂದರ್ಭದೊಳಗೆ ನಾವು ಲೈಟ್ ಕಳೆಯಂಗಿಲ್ಲ ಅಂತ ಹೇಳಿದ್ದಾರೆ. ಆದರೂ ಅನ್ಎಕ್ಸ್ಪೆಕ್ಟೆಡ್ಲಿ ಏನಾದರೂ ಆಯಿತು ಅಂತಂದ್ರೂ ಕೂಡ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ನಾವು UPS ಅನ್ನು ಕೂಡ ತಗೊಳ್ಳಿಕ್ಕೆ ಹೇಳಿದ್ದೀವಿ. ಅದು ಕೆಲವೊಬ್ಬರು ಈಗಾಗಲೇ ಇರುವಂಥದ್ದು, ಕೆಲವೊಬ್ಬರು ಕಡೆಗೆ ಜನರೇಟರೇ ಪವತಿ ಇಟ್ಕೊಂಡು, ಅಂದರೆ ಮಧ್ಯದಲ್ಲಿ CC ಕ್ಯಾಮ್ರಾ ಕಟ್ ಆಗಬಾರ್ದು, ರೆಕಾರ್ಡಿಂಗ್ ಕಟ್ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪರೀಕ್ಷಾ ಮುಖ್ಯ ಅಧೀಕ್ಷಕರು ಅದನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸರ್. ಹಾಗೆಯೇ ಫ್ಲೈಯಿಂಗ್ ಸ್ಕ್ವಾಡನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ. ಫ್ಲೈಯಿಂಗ್ ಸ್ಕ್ವಾಡನ್ನು ನಾವು 3 ತಂಡಗಳನ್ನು ಮಾಡಿದ್ದೀವಿ. ಒಂದು ತಹಸೀಲ್ದಾರ್ ಮೇಡಮ್ ಅವ್ರ ತಂಡ, ಒಂದು ತಾಲೂಕು ಪಂಚಾಯತಿ ಇವ್ರವ್ರ ತಂಡ, ಇನ್ನೊಂದು ನಮ್ಮದು BO ತಂಡ. ಸೊ 3 ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ನಾವು ಮಾಡಿರುವಂಥದ್ದು. ಹಾಗೆಯೇ ಸಿಟ್ಟಿಂಗ್ ಸ್ಕ್ವಾಡ್ ಅಂತ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರು ಇರ್ತಾರೆ. ಇನ್ನೊಂದು ಭಾಳ ಮುಖ್ಯವಾಗಿ ಏನಂತಂದರೆ, ನಮಗೆ ಈಗ ಆ KSRTC ಅವ್ರಿಗೆ ನಾವು ಕೇಳ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಕೆಲವೊಬ್ಬರು ಸ್ಕೂಲವ್ರನ್ನು ಕೂಡ ಹೇಳಿದ್ದಾರೆ. ಅಂದರೆ ಎಲ್ಲರೂ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇನ್ ಟೈಮ್ದಲ್ಲಿ ಆ ಬಸ್ಸನ್ನು ಕೊಡುವಂಥದ್ದು ರೂಟ್ ಕೇಳಿದ್ದಾರೆ ಅವರು, ಎಲ್ಲೆಲ್ಲಿಂದ ಬೇಕಂತ ಹೇಳತ್ತಂದ್ರೆ. ಸೊ ಆ ರೂಟನ್ನು ಕೂಡ ನಾವು ಸಂಬಂಧಿಸಿದ ಶಾಲೆಯವರಿಂದ
ತಗೊಂಡಿದ್ದೀವಿ. ಫ್ರೀ ಬಸ್ ಯೋಜನೆಯಿಂದ ಮೇಡಮ್ ಕಳೆದ ವರ್ಷ ಕೆಲವೊಂದು ಮಕ್ಕಳಿಗೆ ಪರೀಕ್ಷೆ ಬರೀಲಿಕ್ಕೆ ಅಥವಾ ಕಾಲ ಟೈಮಿಗೆ ಬರಲಿಕ್ಕೆ ತೊಂದರೆ ಆಗಿದೆ. ಈಗ ಮುಖ್ಯವಾದ ಮಾಡಬೇಕಾದಂಥ ವ್ಯವಸ್ಥೆ ಫಸ್ಟ್ ಟೈಮ್ ಅದ ಇತ್ತು ಅಂದ್ಕೂಲೆ ಕೆಲವೊಂದು ಇದು ಕನ್ಫ್ಯೂಸ್ ಆಗಿತ್ತು. ಸೊ ಅದಕ್ಕಾಗಿ ಈ ಸಲ ಏನು ಮಾಡಿದ್ದೀವಿ ಅಂತಂದ್ರೆ ನಾವು KSRTC ಅವರು ಹೊಸ ರೂಟನ್ನು ಕೂಡ ಹಾಕಿಕೊಟ್ಟಿದ್ದೀವಿ. ಸರಿ, ಹೊಸ ರೂಟನ್ನು ಈಗ ಇರುವಂಥ ರೂಟದಲ್ಲಿನೂ ಟೈಮಿಂಗ್ ಚೇಂಜ್ ಮಾಡಲಿಕ್ಕೆ ಹೇಳಿದ್ದೀವಿ ನಾವು. ಈಗ ಒಂದು ಲೆಟ್ರನ್ನ ಕೂಡ ಮಾಡಿದ್ದೀವಿ ನಾವು. ರೂಟ್ ಹಾಕಿ ಟೈಮಿಂಗ್ ಹಾಕಿ ಯಾವ ರೂಟಕ್ಕೆ ಯಾವ ಟೈಮಿಗೆ ಬಸ್ ನಮಗಲ್ಲಿ ಆ ಊರಿಗೆ ಬರಬೇಕು ಈ ರಿಸರ್ವ್ ವಾಹನ ಥರ ಏನಾರು ವ್ಯವಸ್ಥೆಗಳು, ರಿಸರ್ವ್ ಇರ್ತಕ್ಕಂಥ ವಾಹನಗಳನ್ನು ಏನಾರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಮಾಡ್ತಾರೆ. ಅವ್ರಿಗೆ ನಾವು ರೂಟನ್ನು ಮಾಡಿಕೊಟ್ಟಿದ್ದೇವೆ. ಸರಿ, ರೂಟ್ ಮಾಡಿಕೊಟ್ಟಿದ್ದೀವಿ. ಇವತ್ತು ಲೆಟರ್ ಮಾಡಿದ್ದೀವಿ, ಇವತ್ತು ಕೊಡ್ತಾ ಇದ್ದೀವಿ ನಾವು. ಸೊ ಅದನ್ನು ಮತ್ತೆ ಎಲ್ಲಿ ಹೊಸ ರೂಟ್ ಬೇಕಂತ ಅನ್ನಿಸ್ತದಲ್ಲ ಅಲ್ಲಿ ಹೊಸ ರೂಟನ್ನು ಕೂಡ ಅವ್ರು ಮಾಡಿರುವಂಥದ್ದು. ಬೆಳಗ್ಗೆ 9 ಗಂಟೆಗಂದ್ರೆ ಆ ಪರೀಕ್ಷಾ ಕೇಂದ್ರಕ್ಕೆ ಮಕ್ಕಳು ಹೋಗುವಂಗೆ, ಆಮೇಲೆ ಮಧ್ಯಾಹ್ನ ಬಿಟ್ಟ ತಕ್ಷಣ ಮತ್ತೆ ವಾಪಸ್ ಅವ್ರವ್ರ ಊರುಗಳಿಗೆ ಹೋಗುವಂಗೆ ಅವರು KSRTC ಅವರು ಕೂಡ ಸಾಕಷ್ಟು ನಮಗೆ ಏನಂತಂದ್ರೆ ಸಹಾಯವನ್ನು ಮಾಡಿದ್ದಾರೆ ಸರ್. ಆಮೇಲೆ ಈಗ CC ಕ್ಯಾಮ್ರಾದ ಬಗ್ಗೆ ಹೇಳಿದೆ, ಇದು ವೆಬ್ ಕಾಸ್ಟಿಂಗನ್ನು ಕೂಡ ಆಗ್ತಾ ಇದೆ. ನಮಗೂ ಕೂಡ ಗೊತ್ತದ, ಲಾಸ್ಟ್ ಇಯರ್ ವೆಬ್ ಕಾಸ್ಟಿಂಗ್ ಆಗಿತ್ತು, ಈ ಸಲನೂ ವೆಬ್ ಕಾಸ್ಟಿಂಗ್ ಆಗ್ತದೆ. ಲಾಸ್ಟ್ ಇಯರ್ ಏನು ಮಾಡಿದ್ರು ಅಂತಂದರೆ ತಾಲೂಕು ಹಂತದಲ್ಲಿ ವೆಬ್ ಕಾಸ್ಟಿಂಗ್ ವಿವಿಂಗ್ ಇಟ್ಕೊಂಡಿದ್ದೀವಿ. ಸೊ ಬಟ್ ಈ ಸಲ ನಿರ್ದೇಶನ ಏನು ಕೊಟ್ಟರು ಅಂತಂದ್ರೆ ತಾಲೂಕು ಹಂತದ ಬೇಡ, ಜಿಲ್ಲಾ ಹಂತ ಮತ್ತು ರಾಜ್ಯ ಹಂತದಲ್ಲಿ ವೆಬ್ ಕಾಸ್ಟಿಂಗನ್ನು ಮಾಡಕತ್ತಿದ್ದಾರೆ. ಈ ಸಲ ಏನಂತಂದ್ರೆ ನಮ್ಮದು ಲಾಸ್ಟ್ ಇಯರು ಜಿಲ್ಲಾ ಹಂತ ಬೆಳಗಾವದಲ್ಲಿ ಮಾಡಿದ್ರು ಜಿಲ್ಲಾ ಪಂಚಾಯತಿಯಲ್ಲಿ. ಈ ಸಲ ಏನು ಮಾಡಿದ್ರು ಅಂತಂದ್ರೆ ಒಂದು ಸಬ್ ಸೆಂಟರ್ ಮಾಡಿಕೊಂಡು ಚಿಕ್ಕೋಡಿ AC ಆಫೀಸ್ನಲ್ಲಿ ಚಿಕ್ಕೋಡಿ ಜಿಲ್ಲಾ ಹಂತದ ವೆಬ್ ಕಾಸ್ಟಿಂಗನ್ನು ಮಾಡಕತ್ತಿದ್ದಾರೆ. ಅಂಗವಿಕಲ ಮಕ್ಕಳಿಗೆ ಮೇಡಮ್ ಪರೀಕ್ಷಾ ಕೇಂದ್ರದಲ್ಲಿ ಏನು ವ್ಯವಸ್ಥೆ ಮಾಡ್ತಾರೆ? ಅಂಗವಿಕಲ ಮಕ್ಕಳಿಗಂತೂ ಎಲ್ಲಿ ಅವ್ರಿಗೆ ಫಸ್ಟ್ ಫ್ಲೋರ್ ಬತ್ತು, ಸೆಕೆಂಡ್ ಫ್ಲೋರ್ ಬರ್ತಂದ್ರೆ ಅವ್ರಿಗೆ ಅಲ್ಲಿ ಹಾಕಂಗಿಲ್ಲ. ಅವ್ರಿಗೆ ಏನಂತಂದ್ರೆ ನೆಲಮಹಡಿಯಲ್ಲಿನ ಆ ಮಕ್ಕಳಿಗೆ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟು ನಮ್ಮಲ್ಲಿ ರೆಗ್ಯುಲರ್ ಹುಡುಗರು ಈ ಸಲ 6878 ಮಕ್ಕಳು ರೆಗ್ಯುಲರ್ ಆಗಿ, ಇನ್ನು ಅಡಿಷ್ನಲ್ ಆಗಿ ನಮ್ಮ ರಿಪೀಟರ್ಸ್ ಅದು ಬರ್ತಾರಲ್ಲ, ಸೊ ಅವರು ಎಲ್ಲರೂ ಸೇರಿ 7439 ಮಕ್ಕಳು ಏನಂತಂದ್ರೆ ಪರೀಕ್ಷೆಯನ್ನು ಬರೆಯಕತ್ತಿದ್ದಾರೆ. ಗಂಡು ಮತ್ತು ಹೆಣ್ಣು ಪ್ರತ್ಯೇಕ ಹೇಳಿ. ಗಂಡು ಮತ್ತು ಹೆಣ್ಣು 4150 ಗಂಡು, 3315 ಹೆಣ್ಣು, ಒಟ್ಟು 7465 ಮಕ್ಕಳು ಈ ಸಲ ನಮಗೇನಂತಂದ್ರೆ ಪರೀಕ್ಷೆ 1ರ ಪರೀಕ್ಷೆಯನ್ನು ಮಕ್ಕಳು ಬರಿತಾ ಇದ್ದಾರೆ. ಏನಂತಂದ್ರೆ ನಾವು ಮಾಡ್ಕೊಂಡಿದ್ದೀವಿ. ನಾವಾಗ ಈ ಒಂದು ಪರೀಕ್ಷೆ 20 ಕೇಂದ್ರಗಳಲ್ಲಿ, ನಮ್ಮ ತಾಲೂಕಿನಲ್ಲಿ 20 ಕೇಂದ್ರಗಳಲ್ಲಿ ಸುವ್ಯವಸ್ಥಿತವಾಗಿ ನಡೀಲಿಕ್ಕೆ ತಮ್ಮ ಒಂದು ಸಹಾಯ ಸಹಕಾರ, ಪತ್ರಿಕಾ ಮಾಧ್ಯಮದವರ ಒಂದು ಸಹಕಾರ ನಮಗೆ ಬಯಸ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಮೊದಲು ಅದನ್ನು ಕೂಡ ತಾವು ಕಳೆದ ವರ್ಷದಲ್ಲಿಯೂ ಕೂಡ ಸಾಕಷ್ಟು ನಮಗೆ ಸಹಾಯ ಸಹಕಾರವನ್ನು ಮಾಡಿದ್ದೀರಿ. ಹಾಗೆ ಈ ಸಲನೂ ಕೂಡ ತಾವೆಲ್ಲರೂ ಭಾಳಷ್ಟು ಸಹಾಯ ಸಹಕಾರ ಮಾಡ್ತೀವಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಮ್ಮ ಒಂದು ತಾಲೂಕಿನ SSLC ಪರೀಕ್ಷೆ 1ರ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ ನಮಗೆ ಈ ಸಲ ನಾವು 2 ಸೆಂಟ್ರ್ಗಳನ್ನು ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ. ಸೊ ಆ 2 ಸೆಂಟ್ರ್ಗಳಿಗೆ ನಮಗೆ CC ಕ್ಯಾಮ್ರಾದು ತೊಂದರೆಯಾಗಿತ್ತು. ಅದು ನಮ್ಮಲ್ಲಿ ನಮ್ಮ ಗೌರ್ಮೆಂಟಲ್ಲಿ ಫಂಡ್ ಸ್ವಲ್ಪ ಶಾರ್ಟೇಜ್ ಇರ್ತದೆ. ಸೊ ಹೀಗಾಗಿ ಅದು ಆಗೋದಿಲ್ಲ ಅಂತ ತಿಳ್ಕೊಂಡು ನಾವು ನಮ್ಮ ಚಿಕ್ಕೋಡಿ ಮತಕ್ಷೇತ್ರದ MP ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರನ್ನು ನಾವು ಕೇಳ್ಕೊಂಡಾಗ ಅವ್ರು ಭಾಳ ಖುಷಿಯಿಂದ ಏನು ಮಾಡಿದ್ರಂತಂದ್ರೆ ನಮಗೆ ಇಸ್ಲಾಂಪುರದಲ್ಲಿ ನಾವೇನು ಸಬ್ ಸೆಂಟರ್ ಮಾಡಿದ್ದೀವಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ, ಅಲ್ಲಿನೂ CC ಕ್ಯಾಮ್ರಾಗಳನ್ನು ಹಾಕಿಕೊಟ್ರು 8. ಹಾಗೆಯೇ ಪಾಶಾಪುರದಲ್ಲಿ ನಮಗೆ 3 ಶಾಲೆಗೆ CC ಕ್ಯಾಮ್ರಾಗಳನ್ನು, ಅಂದರೆ ನಾವು ಎಲ್ಲಿ ಸೆಂಟರ್ ಮಾಡ್ತಾ ಇದ್ದೀವಿ ಅಲ್ಲಿ ಆ 3 ಶಾಲೆಗಳಿಗೆ ಪ್ರತಿ ಶಾಲೆಗೆ 8 ಕ್ಯಾಮ್ರಾದಂಗೆ ನಮಗೆ ಕ್ಯಾಮ್ರಾಗಳನ್ನು ತಕ್ಷಣ ಒಂದೇ ವಾರದಲ್ಲಿ ನಮ್ಮ ಕ್ಯಾಮ್ರಾಗಳನ್ನು ಹಾಕಿಕೊಟ್ಟು ನಾನು ಈ ಮೂಲಕ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ಈ ಪರೀಕ್ಷೆ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಈಗಾಗಲೇ ನಮಗೇನಂತಂದ್ರೆ ನಮ್ಮ ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ನಕತ್ತಿಯವರು, ಹಾಗೆಯೇ ಯಮಕನ್ಮಡಿ ಮತಕ್ಷೇತ್ರದ ಶಾಸಕರು ಹಾಗೂ ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿಯವರು ಕೂಡ ತಮ್ಮ ಶುಭ ಸಂದೇಶವನ್ನು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಪತ್ರದ ಮೂಲಕ ಅವರು ಕೂಡ ತಿಳಿಸಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಈ ಒಂದು ಮಾಧ್ಯಮದ ಮೂಲಕ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಪರೀಕ್ಷೆ ಬರೆಯುವ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀವಿ? ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ನಾವು ಸಂದೇಶ ಕೊಡೋದು ಏನಂತಂದರೆ
ಜೂನ್ನಿಂದನೂ ನಾವು ಏನಂತಂದ್ರೆ ಬಹಳಷ್ಟು ತಯಾರಿಯನ್ನ ಮಾಡಿದ್ದೀವಿ. ಅವರಲ್ಲಿ ಒಂದು ಭಯ ಅದ ರೀ ಮೇಡಮ್, ಇವತ್ತು ಕಾಸ್ಟಿಂಗ್ ಇದೆ ನಮ್ಗೆ ಭಯ ಇಲ್ಲ ಸರ್, ಒಳ್ಳೆ ನಮ್ಮ ಪೇಪರ್ ಕಸ್ಕೊತಾರು ಹೊರಗೆ ಭಯ ಇಲ್ಲ. ಯಾಕಂದ್ರೆ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಇತ್ತು, ಅವಾಗ ಭಯ ಇತ್ತು ಮಕ್ಕಳಿಗೆ, ಹೊಸದಪ್ಪ ಇದು ಹೆಂಗ ಅಂತ ಹೇಳತ್ತಂದು ಭಯ ಇತ್ತು. ಈಗೆಲ್ಲ ಏನಂತಂದ್ರೆ ಪ್ರಾಕ್ಟೀಸ್ ಆಗಿಬಿಟ್ಟದ ಅವ್ರಿಗೆ. ಆಮೇಲೆ ನಾವು ಶಾಲಾ ಹಂತದಲ್ಲಿ ಏನು ಎಕ್ಸಾಮ್ಗಳನ್ನ ಮಾಡಿದ್ದೀವಿ, SI1 ಎಕ್ಸಾಮ್ ಮಾಡಿದ್ದೀವಿ, ಡಿವಿಷನ್ ಲೆವೆಲ್ ಎಕ್ಸಾಮ್ ಮಾಡಿದ್ದೀವಿ, ಆಮೇಲೆ ಪ್ರಿಪ್ರೇಟರಿ ಎಕ್ಸಾಮ್ ಮಾಡಿದ್ದೀವಿ ಸ್ಟೇಟ್ ಲೆವೆಲ್ದು. ಆ ಎಲ್ಲ ಎಕ್ಸಾಮ್ಗಳನ್ನ ಆ್ಯಸ್ ಗುಡ್ ಆ್ಯಸ್ ಆ್ಯನ್ಯುವಲ್ ಎಕ್ಸಾಮ್ ಮಾಡ್ತೀವಿಲ್ಲ, ಸೇಮ್ ಅದೇ ರೀತಿನ ಮಾಡಿದ್ದೀವಿ ನಾವು. ಒಟ್ಟು ಮಕ್ಕಳಿಗೆ ಪರೀಕ್ಷಾ ಭಯ ಅನ್ನುವಂಥದ್ದನ್ನು ನಾವು ಬಹುಶಃ ಈ ಸಲ ನಮ್ಮ ಮಕ್ಕಳಲ್ಲಿ ಇಲ್ಲ ಅನ್ನುವಂಥದ್ದು. ಇನ್ನು ಸಮ್ ಪರ್ಸಂಟೇಜ್ ಒಂದು 8-10 ಮಕ್ಕಳಿಗೆ 100 ಮಕ್ಕಳಿದ್ದಲ್ಲಿ ಒಂದು 8-10 ಮಕ್ಕಳಿಗೆ ಒಂದು ಸ್ವಲ್ಪ ಭಯ ಇರ್ತದೆ ಅದು, ಯಾಕಂದ್ರೆ ಅದು ನಾರ್ಮಲ್ ಅದು ಎಲ್ಲರಲ್ಲಿ. ಬಟ್ ಭಾಳಷ್ಟು ಮಕ್ಕಳು 90% ಮಕ್ಕಳಿಗೆ 90% ಮಕ್ಕಳಿಗೆ ನಮ್ಮದು ಪರೀಕ್ಷಾ ಭಯ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು. ಅವ್ರು ಇವತ್ತು ಎಷ್ಟೋ ಮಾರ್ಕ್ಸ್ ತಗೊಳ್ಳಿ, ಬಟ್ ಆ ಆತಂಕ ಭಯ ಅನ್ನುವಂಥದ್ದು ಇಲ್ಲ ಅನ್ನುವಂಥದ್ದು. ಯಾಕಂದರೆ ಅಷ್ಟು ಮಾನಸಿಕವಾಗಿ ನಮ್ಮೆಲ್ಲ ಶಿಕ್ಷಕರು, ನಮ್ಮೆಲ್ಲ ಮುಖ್ಯೋಪಾಧ್ಯಾಯರು, ನಮ್ಮೆಲ್ಲ SDMC ಅವರು ಕೂಡ ಭಾಳಷ್ಟು ಶಾಲೆಗಳಲ್ಲಿ SDMC ಅವರು ನೈಟ್ ಕ್ಲಾಸ್ಗಳಿಗೆ ಬಂದು ಆ ಮಕ್ಕಳಿಗೆ, ಆ ಟೀಚರ್ಸ್ಗೆ ಸಪೋರ್ಟ್ ಮಾಡಿರುವಂಥದ್ದನ್ನು ಕೂಡ ಮಾಡಿದ್ದಾರೆ ಸರ್. ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತೀನಿ. ಎಲ್ಲ ನಮ್ಮ SDMC ಅಧ್ಯಕ್ಷರಿಗೆ, ಸದಸ್ಯರುಗಳಿಗೆ, ಪಾಲಕರಿಗೆ, ಶಿಕ್ಷಕರಿಗೆ. ಯಾಕಂದ್ರೆ ಡೇ ನೈಟ್ ನಮ್ಮ ಶಿಕ್ಷಕರು ಇವತ್ತು ದುಡಿತಾ ಇದ್ದಾರೆ ಸರ್. ಸೊ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ಮಾನಸಿಕವಾಗಿ ಅವರು ಕೂಡ ಗಟ್ಟಿಯಾಗಲಿಕ್ಕೆ ನಾನು ಸಂದೇಶವನ್ನು ಕೊಡ್ತೀನಿ ಸರಿ.